ಶ್ರೀ ತ್ಯಾಗರಾಜರ ಕೃತಿ ತಿಳಿಯಲೇರು ರಾಮ. ರಾಗ ಧೇನುಕ, 9ನೇ ಮೇಳಕರ್ತ ರಾಗ. ಆದಿತಾಳ. ಆರೋಹಣ ಸರಿಗಮ ಪದನಿಸ, ಅವರೋಹಣ ಸನಿದಪ ಮಗರಿಸ. ಆರೋಹಣದಲ್ಲಿ ಮಧ್ಯಸ್ಥ ಐಷಡ್ಯ, ಶುದ್ಧ ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಶುದ್ಧ ದೈವತ, ಕೈಶಿಕಿ ನಿಷಾದ, ತಾರಷಡ್ಯ ಬಂದು ಇದೇ ಸ್ವರಸ್ಥಾನಗಳು ಅವರೋಹಣದಲ್ಲೂ ಬರುತ್ತದೆ. ಆದ್ದರಿಂದ ಈ ರಾಗ ಉಭಯ ಸಂಪೂರ್ಣ ರಾಗ. ಸ ರೇ ಗ ಮ ಪ ದ ನೀ ಸಾ ನಿ ದ ಪ ಮ ಗ ರೇ ಸ. ತಿಳಿಯಲೇರೋ ರಾಮ, ತಿಳಿಯಲೇರೋ ರಾಮ, ಭಕ್ತಿ ಮಾರ್ಗಮುನು ತಿಳಿಯಲೇರೋ ರಾಮ, ಭಕ್ತಿ ಮಾರ್ಗ ಮುನು ತಿಳಿಯಲೇರೋ ರಾಮ, ಭಕ್ತಿ ಮಾರ್ಗ ಮುನೋ ತಿಳಿಯಲೇರೋ ರಾಮ, ಭಕ್ತಿ ಮಾರ್ಗ ಮುನೋ ತಿಳಿಯಲೇರೋ ರಾಮ. ಆ ಆ ಏಲಲಂತಟ ಏಲಲಂತಟ ತಿರುಗೋ ಜೂನು, ಏಲಲಂತಟ ತಿರುಗೋ ಜೂನು, ಏಲಲಂತಟ ತಿರುಗೋ ಜೂನು, ಗಾಲುವರಿಂಜೆ ದರು ಗಾನಿ, ಗಾಲುವರಿಂಜೆ ದರು ಗಾನಿ ತಿಳಿಯಲೇರು ರಾಮ, ಭಕ್ತಿ ಮಾರ್ಗ ಮುನು ತಿಳಿಯಲೇರು ರಾಮ. ಆ ವೇಗಲ್ಲೇ ಜಿನಿಟ ಮುನಿಗೆ ಬೋತಿ ಪೂಸಿ, ವೇಗಲ್ಲೇ ಜಿನಿಟ ಮುನುಗಿ ಬೋತಿ ಪೂಸಿ, வெள்ள நெஞ்சி விளக்கே ಶ್ಲಾಘನೀಯಲ್ಕೆ, வெள்ள நெஞ்சி விளக்கே ಶ್ಲಾಘನೀಯನ್ಕೆ, ಭಾಗಪೈಕಮ್ಮ ಭಾಗಪೈಗಮ್ಮ ಜನಲೋಲುಲೈ, ಭಾಗಪೈಗಮ್ಮ ಜನಲೋಲುಲೈ, ರೇಗಾನಿ ತ್ಯಾಗರಾಜ ವಿನೋದ, ರೇಗಾನಿ ತ್ಯಾಗ ರಾಜ ವಿನೋದ ತಿಳಿಯಲೇರು ರಾಮ, ಭಕ್ತಿ ಮಾರ್ಗ ಮುನು ತಿಳಿಯಲೇರು ರಾಮ. ರಾಮ ಈ ಕೃತಿಯ ಭಾವಾರ್ಥ ಈ ರೀತಿ ಇದೆ. ತ್ಯಾಗರಾಜರು ಹೇಳುತ್ತಾರೆ, ಲೋಕದಲ್ಲಿ ಭಕ್ತಿಯ ಸೋಗಿನಲ್ಲಿ ವೇಷಧಾರಿಗಳಾಗಿ ಕಪಟ ಭಕ್ತಿಯನ್ನು ಅಭ್ಯಾಸ ಮಾಡುತ್ತಾ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವ ಆಷಾಢಭೂತಿಗಳ ಬಗ್ಗೆ ಈ
ಕೀರ್ತನೆಯಲ್ಲಿ ಕಟುವಾಗಿ ಟೀಕಿಸಿದ್ದಾರೆ. ಭಕ್ತಿ ಎಂಬುದು ಭಗವಂತನನ್ನು ಒಲಿಸಿಕೊಳ್ಳಲು ಅನುಸರಿಸಬೇಕಾದ ಸಾಧನ. ಭಗವಂತನು ಒಲಿಯುವುದು ಶುದ್ಧ ಭಕ್ತಿಗೆ ಮಾತ್ರ. ಆದರೆ ಪ್ರಪಂಚದಲ್ಲಿ ಬಹುಮಂದಿ ವೇಷಧಾರಿಗಳು ಹೊರಗಿನ ಲಾಂಛನಗಳಿಂದ ಜನರನ್ನು ವಂಚಿಸಿ ಅವರ ಜೀವನ ವೃತ್ತಿ ಬಿಡುವಿಲ್ಲದ ಅಲೆದಾಟವೇ ಅವರ ನಿತ್ಯ ಕರ್ಮವಾಗಿದೆ. ಐಹಿಕ ಸುಖಗಳಿಗಾಗಿ ಪರದಾಡುತ್ತಿರುತ್ತಾರೆ. ಉಷಃಕಾಲದಲ್ಲಿ ಎದ್ದು ನೀರಿನಲ್ಲಿ ಮುಳುಗು ಹಾಕಿ ಪ್ರಧಾನವಾಗಿ ಎದ್ದು ಕಾಣುವಂತೆ ವಿಭೂತಿ ಪಟ್ಟಿಗಳನ್ನು ಹಣೆಯಲ್ಲಿ ಧರಿಸಿ ಜಪಮಾಲೆಯನ್ನು ಹಿಡಿದು ಮಣಿಗಳನ್ನು ಎಣಿಸುತ್ತಾ ಹೊರನೋಟಕ್ಕೆ ಭಕ್ತ ಶಿರೋಮಣಿಯಂತೆ ನಟಿಸುವರು. ಶುದ್ಧ ಭಕ್ತಿಯು ಯಾವಾಗಲೂ ತ್ಯಾಗವನ್ನು ಅಪೇಕ್ಷಿಸುತ್ತದೆ. ಅದರ ಗುರಿ ಭಗವತ್ ಸಾನ್ನಿಧ್ಯ. ಅದು ಕಪಟ ಭಕ್ತಿಗೆ ಎಂದೂ ಒಲಿಯಲಾರದು. ಈ ಮರ್ಮವನ್ನರಿತು ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಜನರು ನಡೆದು ಪರಮಾತ್ಮನ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಶ್ರೀ ತ್ಯಾಗರಾಜರು ಈ ಕೃತಿಯಲ್ಲಿ ಹೇಳುತ್ತಿದ್ದಾರೆ. ಧನ್ಯವಾದಗಳು.